ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮ ಹೀಲರ್, ಅಸ್ಟ್ರಾಲಜರ್, ಫಿನಾನ್ಷಿಯಲ್ ಟಿಪ್ಸ್. ಇನ್ನಿತರ ಯಾವುದೇ ಒಂದು ವಿಷಯಕ್ಕೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಬಂದು ನನ್ನನ್ನು ತುಂಬ ಜನ ಕಾಮೆಂಟ್ ಮಾಡ್ತಾರೆ ಆ್ಯಂಡ್ ನನ್ನ ಒಂದು ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತಾರೆ. ಸೊ ಸಾಕಷ್ಟು ಈ ಹಣದ ಬಗ್ಗೆ ನಾನು ತುಂಬ ವಿಚಾರಗಳನ್ನ ಮಾತಾಡ್ತಾ ಇರ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲರಲ್ಲೂ ಕೂಡ ಒಂದು ಕ್ವಶನ್ಸ್ ಬರುತ್ತೆ. ನಾನು ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಅವರಿಗೆ ಉತ್ತರ ಕೊಡಲಿಕ್ಕೆ ಅಲ್ಲ, ಖಂಡಿತವಾಗಿಯೂ ಕೂಡ. ಸೊ ಎಲ್ರಿಗೂ ಕೂಡ ಇದನ್ನು ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ವಿಡಿಯೋ. ನನ್ನನ್ನು ಆಲ್ಮೋಸ್ಟ್ ಈ ಹಣದ ಬಗ್ಗೆ, ನಾವು ಶ್ರೀಮಂತರಾಗೋದು ಹೇಗೆ, ಹಣವನ್ನು ಸೇವ್ ಮಾಡೋದು ಹೇಗೆ, ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, ಸಾಕಷ್ಟು ಈ ಹಣದ ವಿಷಯ ಬಗ್ಗೆ ನಾನು ಸಂಚಿಕೆನ ಮಾಡ್ತಾ ಇರ್ತೀನಿ. ಸೊ ನನಗೆ ಹೇಳ್ತಾ ಇರ್ತಾರೆ, ಸೊ ಹಾಗಾದರೆ ದಿನನಿತ್ಯ ಹಾಗಾದರೆ ಯಾರು ಬೇಕಾದರೂ ಶ್ರೀಮಂತರಾಗ್ಬಿಡ್ಬೋದಾ, ಯಾರು ಬೇಕಾದರೂ ಬಡವರು ಶ್ರೀಮಂತರಾಗ್ಬಿಡ್ಬೋದಾ? ಫಾರ್ ಎಕ್ಸಾಂಪಲ್, ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿನಲ್ಲಿ ಬಡವ್ರನ್ನ ಯಾರನ್ನಾರು ಒಂದು 10 ಜನ 20 ಜನ 30 ಜನ ಕರ್ಕೊಬಂದು ನಾನೇ ನಿಮಗೆ ದುಡ್ಡು ಕೊಡ್ತೀನಿ, ಅವ್ರನ್ನ ಶ್ರೀಮಂತರಾಗಿ ಬಿಟ್ಬಿಡಿ ಅಂತ ನನ್ನನ್ನು ಎಷ್ಟೋ, ನಿಮಗೆ ತಾಕತ್ತಿದ್ರೆ ಯಾರು ಬೇಕಾದರೂ ಶ್ರೀಮಂತರು ಮಾಡ್ಬೋದಲ್ವಾ? ಸೊ ನಿಮ್ಗೊಂದಷ್ಟು ದುಡ್ಡನ್ನ ನಾನು ಕೊಡ್ತೀನಿ, ಕರ್ಕೊಬಂದು ಇಂಥವ್ರನ್ನ ಕಡು ಬಡವ್ರನ್ನ ಶ್ರೀಮಂತರು ಮಾಡಿಬಿಡಿ ಅಂತ ನನಗೊಂದು ಕಮೆಂಟ್ ಆ್ಯಂಡ್ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇದು ಒಂದು ಕರೆಕ್ಟ್ ಕ್ವಶನ್. ಇದು ಆ್ಯಕ್ಚುಲಿ ಒಂದು ಎಲ್ಲರೂ ಹೇಳ್ತಕ್ಕಂತಹ ಕ್ವಶನ್ನೇ. ಈ ಕ್ವಶನ್ಗೆ ಅವ್ರಿಗೆ ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಈ ಒಂದು ಅರಿವನ್ನು ಮಾಡಿಸೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾಲೆಡ್ಜ್ ಎಲ್ಲಿಗೂ ಕೂಡ ವಿದ್ಯೆ ಅನ್ನೋದು ಯಾರಿಂದನೂ ಕೂಡ ನಾವು ಕದ್ಕೊಳ್ಳಿಕ್ಕಾಗಲ್ಲ ಆ್ಯಂಡ್ ಸಂಪಾದನೆ ಮಾಡಲಿಕ್ಕಾಗಲ್ಲ. ಸೊ ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂಥ ನಾಲೆಡ್ಜ್ನ, ನನಗಿರ್ತಕ್ಕಂಥ ಒಂದು ದೈವತ್ವ, ನನಗಿರ್ತಕ್ಕಂಥ ಒಂದು ಧ್ಯಾನದಲ್ಲಿ ನಿಮಗೆ ಸಾಕಷ್ಟು ಸಾಧ್ಯವಾದಷ್ಟು ತಲುಪಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣ. ಸ್ನೇಹಿತರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇವಾಗ ಈ ಕೇಳೋ ಕ್ವಶನ್ ಹೇಗಿದೆ ಅಂತ ಅಂದರೆ, ಬಡವರು ಇರ್ತಾರೆ, ಅವ್ರನ್ನ ಕರ್ಕೊಬಂದು ಶ್ರೀಮಂತರು ಮಾಡಿಬಿಡಿ, ನಾನು ನಿಮಗೆ ದುಡ್ಡು ಕೊಡ್ತೀನಿ. ಒಂದು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಒಂದು ಮೊಟ್ಟೆ ಇಡುತ್ತೆ ಅಂತ ಹೇಳಿ, ಆ ಮೊಟ್ಟೆನ ನೀವು ಆ ಮೊಟ್ಟೆ ತೊಗೊಬಂದ್ಬಿಟ್ಟು, ಈ ಮೊಟ್ಟೆಯಿಂದ ನನಗೆ ಕೋಳಿ ಬರೋ ಹಾಗೆ ಮಾಡಿ, ಮೊಟ್ಟೆ ಒಡೆದು ಕೋಳಿ ಬರಬೇಕು, ಆ ರೀತಿ ನೀವು ಮಾಡಿ ಅಂತ ಕೇಳೋ ಆ ರೀತಿ ಕ್ವಶನ್ ಆಗಿದೆ. ಸೊ ಮೊಟ್ಟೆಗೆ ನಾವು ನಾವು ಔಟ್ಸೈಡ್ ಫೋರ್ಸ್ಫುಲಿ ಮಾಡ್ದಂಗಾಗುತ್ತೆ. ಸೊ ಆ ಮೊಟ್ಟೆ ತಾನಾಗೆ ಒಡೆದು ಆ ಮರಿ ಈಚೆಗೆ ಬರಬೇಕು, ಆ ಪಕ್ಷಿ ಇರ್ತಕ್ಕಂತಹ ಒಂದು ಜೀವ ಅದಾಗೆ ಹೊರಗೆ ಬರಬೇಕು. ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಮ್ಮಮ್ಮ ಅಂದರೆ ಏನು ಮಾಡ್ಬೋದು, ಒಂದು ಕಾವು ಕೊಡ್ಬೋದು. ಕೋಳಿ ಏನು ಮಾಡುತ್ತೆ, ಅದು ಏನು ತನ್ನಿಂದ ತಾನಾಗೇ ಒಡೆದು ಮರಿನ ಈಚೆಗೆ ತರಲ್ಲ, ಕಾವು ಕೊಡುತ್ತೆ. ಸೊ ಸಾಧ್ಯವಾದಷ್ಟು ನಾವೇನು ನಾಲೆಡ್ಜ್ ಕೊಡಬೇಕಾ ಆ ನಾಲೆಡ್ಜ್ನ ನಾವು ಕೊಡ್ತಾ ಇರ್ತೀವಿ. ಸೊ ಇನ್ನೂ ಒಂದು ರೀತಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಸಾಕಷ್ಟು ವಿಷಯಗಳನ್ನ ನಾನೇ ಕಲ್ತಿದ್ದೀನಿ, ನಾನೇ ತಿಳ್ಕೊಂಡಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇವಾಗ ನಾನೊಂದು ಯೂಟ್ಯೂಬ್ ಮಾಡ್ತಿದ್ದೀನಿ, ನನಗೆ ಇದರಿಂದ ಒಂದು ಸಂಪಾದನೆ ಅಥವಾ ಏನೋ ಒಂದು ಆಗುತ್ತೆ ಅಂತ ಅಂದರೆ ನಾನು ಯಾರಿಗೂ ಕೂಡ ಫ್ರೀಯಾಗಿ ಕೊಡಲಿಕ್ಕಾಗಲ್ಲ. ನೀವು ಹೇಗೆ ಹೊರಗಡೆ ಹೋದರೆ, ಈಗ ನಾವು ಮಕ್ಕಳು ಎಜುಕೇಷನ್ಸ್ ಮಾಡ್ತಾ ಇರೋದಾಗಿರ್ಬೋದು, ಆ ಮಕ್ಕಳನ್ನ ನಾವು ಶಾಲೆ ಕಳಿಸ್ಬೇಕಾದ್ರೆ ಫೀಸ್ ಕಟ್ಟಬೇಕಾಗುತ್ತೆ, ಮತ್ತು ನಾವು ಹೊರಗಡೆ ದಿನಸಿ ತೊಗೊಬರ್ಬೇಕಾದ್ರೆ ನಾವು ಅದಕ್ಕೆ ಚಾರ್ಜನ್ನು ಕೊಡಬೇಕಾಗುತ್ತೆ. ನಾವು ಯಾವುದೇ ಎಲೆಕ್ಟ್ರಿಸಿಟಿ ಬಿಲ್ ತೊಗೊಂಡ್ರು ಯೂಸ್ ಮಾಡಿದ್ರು ಅದಕ್ಕೆ ಬಿಲ್ನ ಪೇ ಮಾಡಬೇಕಾಗುತ್ತೆ. ಹಾಗೆ ನನಗೆ ತಿಳಿದಂತಹ ಜ್ಞಾನವನ್ನು ಮತ್ತೊಬ್ಬರಿಗೆ ನಾನು ಕೊಡ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ನನ್ನಿಂದಂತಹ ಸಂಪಾದನೆ ಆ್ಯಂಡ್ ಚಾರ್ಜಸ್ ಇರುತ್ತೆ. ಯಾರೂ ಕೂಡ ಇಲ್ಲಿ ಭಗವಂತ ಫ್ರೀಯಾಗಿ ಯಾರನ್ನೂ ಕೊಡಲ್ಲ. ಹಾಗಾಗಿನೇ ಶ್ರೀಮಂತ ಬಡವ ಅಂತ ಪ್ರಪಂಚದಲ್ಲಿ 1 by 1 ರನ್ ಆಗ್ತಾ ಇರೋದು. ಸೊ ಹಾಗೆ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ಡಾಕ್ಟರ್ ಅಂತಲೇ ಅಂದ್ಕೊಳ್ಳಿ, ನನಗೇನೋ ಒಂದು ತೀರಾ ಕ್ರಿಟಿಕಲ್ ಆದಂಥ ಒಂದು ರೋಗ ಬರುತ್ತೆ. ಆ ರೋಗಕ್ಕೆ ನಾನು ಡಾಕ್ಟ್ರು ಅಂತ ಹೇಳಿಬಿಟ್ಟು ಮೆಡಿಷನ್ಸ್ ಟ್ರೀಟ್ಮೆಂಟ್ನ ತೊಗೊಳ್ದೇನೆ ನಾನು ಹುಷಾರಾಗಿಬಿಡ್ತೀನಾ? ಇಲ್ಲ ಅಲ್ವಾ? ನಾನು ಡಾಕ್ಟರ್ ಆದರೂ ಕೂಡ ನನಗೊಂದು ಸಜೆಷನ್ ಇದ್ದರೂ ಕೂಡ ನಾನು ಏನು ಮೆಡಿಷನ್ನ ತೊಗೊಳ್ಬೇಕು ಆ ಮೆಡಿಷನ್ನ ನಾನು ತೊಗೊಳ್ಳೇಬೇಕು, ಹುಷಾರಾಗಲೇಬೇಕು. ಹಾಗೆ ನನ್ನ ಹತ್ರ ಒಂದಷ್ಟು ಜನ ಪೇಷಂಟ್ ಬರ್ತಾರೆ. ಆ ಪೇಷಂಟ್ಗೆ ನಾನು ಅವ್ರಿಗೇನೋ ಒಂದು ಕಾಯಿಲೆ ಇದೆ ಅಂತ ಮೆಡಿಷನ್ ಕೊಡ್ತೀನಲ್ವಾ, ನೀವು ಡಾಕ್ಟ್ರ್ ಅಲ್ವಾ, ನನ್ನ ಬದಲಾಗಿ ನೀವೇ ನುಂಗ್ಬಿಡ್ರಪ್ಪ ಅಂತ ಅವ್ರು ಏನಾದರೂ ಹೇಳಿದ್ರೆ ನಾನು ನುಂಗಕ್ಕಾಗುತ್ತಾ? ಕಾಯಿಲೆ ಯಾರಿಗಿರುತ್ತೆ ಅವರೇ ನುಂಗಬೇಕು ಅಲ್ವಾ? ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇನು ಮಾಡ್ತಾ ಇದ್ದೀರಾ, ಈ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಭಗವಂತ ಈ ಮನುಷ್ಯನನ್ನು ಹೊರತುಪಡಿಸು ಈ ಯೂನಿವರ್ಸ್, ಈ ವಿಶ್ವ ಎಲ್ಲವನ್ನು ತಾನಾಗೆ ಕೊಡ್ತಾ ಇದೆ.
ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಎಲ್ಲವನ್ನ ತಾನಾಗೆ ಒದಗಿಸ್ತಾ ಇದೆ. ಸೊ ನಮ್ಮ ಮನುಷ್ಯನಿಗೆ ಎಷ್ಟು ವಿವೇಕ, ಎಷ್ಟು ಬುದ್ಧಿ, ಆ ದೈವತ್ವವನ್ನೇ ಕೊಟ್ಟಿದ್ದಾರೆ. ಆ ದೈವತ್ವವನ್ನೇ ಕೊಟ್ಟಿರಬೇಕಾದ್ರೆ ನಾವು ಬಡವರು, ಯಾರು ಕೂಡ ಯಾರನ್ನು ಬಡವರು ಮಾಡೋಕ್ಕಾಗ್ಲಿಕ್ಕಾಗಲ್ಲ, ಶ್ರೀಮಂತರನ್ನ ಶ್ರೀಮಂತರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವು ತಿಳಿದಷ್ಟು, ನಮಗೆ ನಾವು ನಾಲೆಡ್ಜ್ ಹೊಂದಿದಷ್ಟು ನಾವು ಬುದ್ಧಿವಂತರಾಗಬೇಕು ಆ್ಯಂಡ್ ನಾವು ಸಂಪಾದನೆ ಮಾಡಬೇಕು. ಯಾವ ಒಂದು ವ್ಯಕ್ತಿ ಇಷ್ಟು ಒಂದು ಈ ಪ್ರಪಂಚದಲ್ಲಿ ನಮಗೆ ಯಾರು ಕಣ್ಣು, ಕಾಲು, ಕಿವಿ, ಮೂಗು ಎಲ್ಲವೂ ಕೂಡ ಕರೆಕ್ಟಾಗಿದೆ, ನಮ್ಮಿಂದ ನಾವೇ ಸ್ವತಃ ಈ ನಾಲೆಡ್ಜ್ ಅನ್ನೋದಿಂದ ಕಲಿತು, ನಮ್ಮ ಬುದ್ಧಿಯಿಂದ ಕಲಿತು ನಾವೇ ದುಡ್ಡನ್ನು ಸಂಪಾದನೆ ಮಾಡಬೇಕೇ ಹೊರತು ಯಾರನ್ನೂ ಕೂಡ ಬೆಳೆಸಲ್ಲ ಕಣ್ರಿ. ಯಾಕಂದರೆ ಯಾರಾದರೂ ಒಂದು ಕಣ್ಣಿಲ್ದೇ ಇರೋರು, ಕಾಲಿಲ್ದೇ ಇರೋರು ಅವ್ರನ್ನ ಎತ್ತಿ ಹಿಡ್ದು ಬೇಕಾದರೆ ಬೆಳೆಸೋಣ, ಕೈ ಹಿಡ್ದು ಎತ್ತು ಬೆಳೆಸೋಣ. ಸೊ ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ಇಷ್ಟು ನಾಲೆಡ್ಜ್ ಕೊಡ್ತೀವಲ್ಲ, ಇಷ್ಟೇ ದೊಡ್ಡದಾಗಿರುತ್ತೆ. ಹಾಗಾಗಿ ಬದುಕಲ್ಲಿ ಯಾರನ್ನು ಕೂಡ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನನ್ನನ್ನು ಶ್ರೀಮಂತನ ಮಾಡಿಬಿಡ್ತೀನಿ ಬಾ ಅಂತ ಕರ್ಕೊಬಂದು ಅವ್ನು ಶ್ರಮ ಪಟ್ಟಂಗೆಲ್ಲಾಯಿತು, ಅವನು ಎಫರ್ಟ್ ಹಾಕ್ದಂಗೇನಾಯಿತು, ಅವನ ಜೀವನ ಅಂತ ಅಂದ್ಕೊಂಡಿದ್ದೇನಾಯಿತು, ನನ್ನ ಜೀವನದಲ್ಲಿ ಆ ಒಂದು ಫುಲ್ನೆಸ್, ಆ ಒಂದು ಕ್ರೇಜಿ, ಆ ಒಂದು ಎಫರ್ಟ್, ಆ ಒಂದು ಖುಷಿ, ಸೋತಾಗ ಗೆಲ್ಲೋದಿದೆಯಲ್ಲ ಆ ಖುಷಿನ ಯಾರ ಕೈಲೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ಬಿಲೀವಬಲ್, ನಿಜವಾಗ್ಲೂ ಹೇಳ್ತೀನಿ. ಅದು ಕೋಟಿ ಕೊಟ್ಟರು ಕೂಡ ಅಂತಹ ಖುಷಿ ಸಿಗಲ್ಲ. ಯಾರನ್ನೋ ಒಬ್ಬನ್ನ ನಾನು ಕರ್ಕೊಬಂದ್ಬಿಟ್ಟು ಶ್ರೀಮಂತ ಮಾಡಿಬಿಡ್ತೀನಿ ಅಂತ ಅಂದರೆ ಖಂಡಿತವಾಗೂ ಕೂಡ ಮುಟ್ಟಾಳತನ ಅದು. ಸೊ ಹಾಗಾಗಿ ನಮ್ಮ ಸ್ವತಃ ಬುದ್ಧಿಯಿಂದ ನಾವೇ ಈ ನಾಲೆಡ್ಜಿಂದ ಈ ಯೂನಿವರ್ಸ್ಗೆ ನಾವು ಇಷ್ಟೊಂದು ತಕ್ಕುವಿಗಾಗಿ ಅಂತ ಅಂದರೆ ಎಲ್ಲವನ್ನ ನಮ್ಮಿಂದ ನಾವೇ ಒಂದು ಸೃಷ್ಟಿ ಮಾಡ್ಕೊಳ್ತಾ, ಎಲ್ಲವನ್ನ ನಾವೇ ಒಂದು ತಿದ್ದುಕೊಳ್ತಾ ಜೀವನವನ್ನು ನಾವು ನಡೆಸಬೇಕಾಗತ್ತೆ. ಯಾಕಂದರೆ ಇಲ್ಲಿ ಯಾರನ್ನು ದಡ್ರು ಮಾಡಲ್ಲ, ಬುದ್ಧಿವಂತರನ್ನು ಮಾಡಲ್ಲ, ಶ್ರೀಮಂತರನ್ನು ಮಾಡಲ್ಲ ಆ್ಯಂಡ್ ಬಡವ್ರನ್ನೂ ಮಾಡಲ್ಲ. ಸೊ ನಮಗೆ ನಾವೇ ಎಲ್ಲವನ್ನ ಕಲಿತು ನಾನು ಮಾಡಿಬಿಡ್ತೀನಿ ಹೇಳ್ಬಿಡ್ಬೋದು. ಹೇಗಾಗುತ್ತೆ ಸಾಧ್ಯ? ಇದೆಲ್ಲ ಸಾಧ್ಯ ಆಗೋದೇ ಜೀವನ, ನಾನು ಸಾಧನೆ ಮಾಡೋದೇ ಜೀವನ ಅಲ್ವೇ? ಹಾಗಾಗಿ ಈ ಬದುಕಲ್ಲಿ ಹಾಗಾಗ್ಬಿಟ್ರೆ ಏನಾಗುತ್ತೆ, ಹೀಗಾಗ್ಬಿಟ್ರೆ ಏನಾಗುತ್ತೆ, ಇದರಲ್ಲಿ ನಾವು ಬಂದ್ಬಿಟ್ರೆ ಏನಾಗುತ್ತೆ? ಸೊ ಅವ್ರು ಹೇಳ್ಬಿಡ್ತಾರೆ ಕೂತ್ಕೊಂಡು. ನನಗೆ ಸಿಗ್ತಕ್ಕಂತಹ ಒಂದು ನಾಲೆಡ್ಜಲ್ಲಿ, ನಾನು ರಿಸರ್ಚ್ ಮಾಡ್ತಕ್ಕಂತಹ ನಾಲೆಡ್ಜಲ್ಲಿ, ನನಗೆ ಕೊಟ್ಟಂತಹ ದೈವತ್ವದ ಗುಣದಲ್ಲಿ ನಾನು ನಿಮಗೆ ಒಂದಷ್ಟು ಚಾರ್ಜನ್ನು ಮಾಡ್ತೀನಿ. ಯಾರೂ ಫ್ರೀಯಾಗಿ ಕೊಡಲ್ಲ ರೀ. ಯಾರು ಫ್ರೀಯಾಗಿ ಕೊಡ್ತಾರೆ? ನೀವೇನಾದರೂ ಒಂದು ಕೋರ್ಸ್ ಮಾಡಬೇಕು ಅಂದರೂ ಫೀಸ್ ಕಟ್ಟಬೇಕು. ಹಾಗೆ ಒಂದೊಂದು ಸೋರ್ಸ್, ಅದೊಂದು ಶಿಪ್, ಅದು ಒಂದು ಚಾರ್ಜಸ್ ಇರುತ್ತೆ. ಅದಕ್ಕೆ ಈ ಕಮೆಂಟ್ಸ್ ಅನ್ನೋದನ್ನು ಆ್ಯಂಡ್ ಒಂದು ಯೋಚನೆ ಮಾಡ್ತಕ್ಕಂತಹ ಆಲೋಚನಾ ಶಕ್ತಿಯನ್ನು ದಯವಿಟ್ಟು ಬದಲಾವಣೆ ಮಾಡ್ಕೊಳ್ಳಿ. ನಾವು ಅದನ್ನು ಮಾಡಿಬಿಟ್ರೆ, ಅದನ್ನು ಪೂಜೆ ಮಾಡಿಬಿಟ್ರೆ ನಾವು ಬದಲಾಗ್ಬಿಡ್ತೀವ, ನಾವು ಶ್ರೀಮಂತರಾಗ್ಬಿಡ್ತೀವ. ಸೊ ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿದ್ರೆ ನಾವು ಯಾವೆಲ್ಲ ಒಂದು ಬೆನಿಫಿಟ್ನ ನಾವು ತಿಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಇನ್ನೊಂದಷ್ಟು ಎಕ್ಸಾಂಪಲ್ಗಳನ್ನ ತಿಳಿತಾ ಹೋಗೋಣ. ಲೈಕ್ ಇವಾಗ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಆ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಏನು ಮಾಡ್ತಾರೆ, ತುಂಬ ಬುಕ್ಸ್ಗಳನ್ನ ಇಟ್ಟು ದೇವ್ರ ಪ್ರಾರ್ಥನೆ ಮಾಡಿ, ದೇವ್ರ ಪೂಜೆ ಸಲ್ಲಿಸೋದು ಸಿಕ್ಕಾಬಟ್ಟೆ ಮಾಡ್ತಾರೆ. ಸೊ ಇನ್ನೊಬ್ಬ ವಿದ್ಯಾರ್ಥಿ ಅವನಿಗೆ ಏನು 5 ನಿಮಿಷ ಪೂಜೆ ಮಾಡ್ತಾನೆ, ಭಕ್ತಿಯಿಂದ ಪೂಜೆ ಮಾಡ್ತಾನೆ, ಪ್ರಾಮಾಣಿಕವಾಗಿ ಓದ್ತಾನೆ. ಸೊ ಅವನೇನು ಬೆಳಿಗ್ಗೆ ಎದ್ದು ಗ್ರ್ಯಾಟಿಟ್ಯೂಡ್ ಇರುತ್ತಾ ಅಥವಾ ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಹೇಳೋದಿರುತ್ತಾ, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರ್ತಾನೆ. ಇವಾಗ ನೀವು ಹೇಳಿ, ಯಾವ ವಿದ್ಯಾರ್ಥಿ ಒಂದು ಒಳ್ಳೆ ಅಂಕವನ್ನು ತೆಗಿತಾನಂತ? ಆ್ಯಸ್ ಯೂಶಲಿ ಒಂದು ಒಳ್ಳೆ ದೇವರು ಪೂಜೆ ಮಾಡ್ತಕ್ಕಂತಹದ್ದು, ಪ್ರಾಮಾಣಿಕವಾಗಿ ಅವ್ನು ಮಾಡ್ತಕ್ಕಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ವ್ಯಕ್ತಿ ಅತ್ಯುತ್ತಮವಾದಂತಹ ಅಂಕವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಎಲ್ಲ ದೇವ್ರ ಪ್ರಾರ್ಥನೆ ಮಾಡಿಬಿಟ್ರೆ ಆಗ್ಬಿಡುತ್ತೆ ಅಂತ ಅನ್ನೋದು ಸುಳ್ಳು. ಅಂತಹ ಪ್ರಾಮಾಣಿಕತೆ ನಮ್ಮಲ್ಲಿ ಇದ್ದು, ಅಂತಹ ಒಂದು ವಿಜುವಲೇಷನ್ಸ್ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಇದ್ದರೆ ಖಂಡಿತವಾಗಿಯೂ ಕೂಡ ನಾವು ಶ್ರೀಮಂತರಾಗೋದಂತೂ ಶತಸಿದ್ಧ. ಸ್ನೇಹಿತರೆ, ನನಗೆ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ ಬಂದು, ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಕೆಲಸ ಮಾಡಿ ಯೂನಿವರ್ಸ್ಗೆ ಹತ್ತಿರ ಆಗಿ, ದೇವ್ರಿಗೆ ಹತ್ತಿರ ಆಗಿ ಅಂತ ಹೇಳ್ತೀರಲ್ಲ. ಸೊ ಬೆಳಿಗ್ಗೆ ಎದ್ದು ಹಾಲಾಕೋರಿಂದ ಹಿಡಿದು, ಪೇಪರ್ ಹಾಕೋರಿಂದ ಹಿಡಿದು, ವಾಚ್ಮ್ಯಾನಿಂದ ಹಿಡಿದು, ಡ್ರೈವರಿಂದ ಹಿಡಿದು ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳ್ತಾರೆ. ಅವ್ರು ಯಾಕೆ ಇನ್ನೂ ಶ್ರೀಮಂತರಾಗಿಲ್ಲ? ಸಹಜವಾಗಿ ಕೇಳ್ತಕ್ಕಂತಹ ಕ್ವಶನ್ ಇದು. ನಮಗೆ ಹಾಲಾಕೋರು ಇಲ್ಲ ಆ ಟೈಮಲ್ಲಿ ಅಂದರೆ ನಮಗೆ ಹಾಲು ಸಿಗಲ್ಲ, ನಮಗೆ ಒಂದು ಡ್ರೈವಿಂಗ್ ಸಿಗಲಿಲ್ಲ ಅಂತ ಅಂದರೆ ನಮಗೆ ಗೂಡ್ಸ್ ಸರ್ವಿಸ್ ಆಗಲ್ಲ, ನಮಗೆ ಒಂದು ಪೇಪರ್ ಹಾಕೋರು ಸಿಗಲಿಲ್ಲ ಅಂದರೆ ಪೇಪರ್ ಸರಿಯಾದ ಟೈಮ್ಗೆ ನಮಗೆ ಬರಲ್ಲ. ನಾನು ಒಂದು ಕ್ವಶನ್ನ ನಾನು ನಿಮಗೆ ಕೇಳ್ತೀನಿ. ಸಪೋಸ್ ನಾನು ನಿಮಗೆ ಒಂದು ಹಾಲು ಹಾಕೋರಿಗೆ, ಪೇಪರ್ ಹಾಕೋರಿಗೆ, ಪ್ರತಿಯೊಬ್ಬರಿಗೂ ಕೂಡ
ನೀವು ಏನು ಕೆಲಸ ಮಾಡ್ತಿದ್ರಿ ಆ ಕೆಲಸಕ್ಕೆ ತಕ್ಕಂತೆ ನಾನು ಒಂದಷ್ಟು ದುಡ್ಡನ್ನ ನಾನು ನಿಮಗೆ ಕೊಡ್ತೀನಿ. ಎಷ್ಟು ದುಡ್ಡು ಬರ್ತಿತ್ತು ಆ ದುಡ್ಡನ್ನ ಒಂದು ತಿಂಗಳು ನೀವು ಆ ಕೆಲಸ ಏನು ಮಾಡಬೇಡಿ ಅಂದರೆ ಇವಾಗ ಹೇಳಿ, ಅವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾರಾ? ಖಂಡಿತವಾಗ್ಲೂ ಎದ್ದೇಳಲ್ಲ. ಅವ್ರಿಗೇನು ಬಿಡಪ್ಪ ನಾನು ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ, ನನಗೇನೋ ದುಡ್ಡು ಬರ್ತಾ ಇದೆ ಅಂತ. ಇಲ್ಲಿ ಥಿಂಕ್ ಮಾಡಿ, ಎಲ್ಲರ ಅವರವರ ಕೆಲಸದ ಅನಿವಾರ್ಯತೆ. ಸೊ ದೇವರಿಗೆ ಹತ್ರ ಆಗ್ತಕ್ಕಂಥದ್ದು, ಯೂನಿವರ್ಸ್ಗೆ ಕನೆಕ್ಟ್ ಆಗ್ತಕ್ಕಂಥ ವ್ಯಕ್ತಿಗಳ್ಯಾರು? ಆಕಸ್ಮಿಕ ನನಗೇನೋ ಒಂದು ದುಡ್ಡು ಬರ್ತಿದೆ, ನನಗೆ ಹಾಲು ಹಾಕೋದಿಲ್ಲ ಅಥವಾ ನನಗೆ ಪೆಪ್ಪರ್ ಹಾಕೋದಿಲ್ಲ ಅಂದರೆ ಆ ಯೂನಿವರ್ಸ್ ಆ್ಯಂಡ್ ಆ ಒಂದು ಬ್ರಾಹ್ಮಿ ಮುಹೂರ್ತದ ಟೈಮಲ್ಲಿ ನೀವು ಎದ್ದೇಳ್ತೀರಾ? ಖಂಡಿತವಾಗಿಯೂ ಕೂಡ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅವರವರ ಕೆಲಸದ ಅನಿವಾರ್ಯತೆಗೆ ಎಲ್ಲರೂ ಕೂಡ ಎದ್ದೇಳ್ತಾರೆ. ಸ್ನೇಹಿತರೆ, ಯಾರು ದೇವರಲ್ಲಿ ಒಂದು ಒಳ್ಳೆ ಸಂಕಲ್ಪವನ್ನು ಮಾಡ್ಕೊಳ್ತಾರೆ, ಅವರು ಬೆಳಿಗ್ಗೆ ಎದ್ದು ದೇವರಿಗೆ ಹತ್ತಿರ ಆಗ್ತಾರೆ. ದೇವರಿಗೆ ಯಾರು ಸಮಯ ಕೊಡ್ತಾರೆ, ದೇವರು ಅವರಿಗೆ ಸಮಯವನ್ನು ಕೊಡ್ತಾರೆ. ಸೊ ಹಾಗೆ ಇವಾಗ ನಾನು ಹೇಳ್ತೀನಿ, ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ನಮ್ಮ ದೇಶದ ಈ 85 ವರ್ಷಗಳ ಹಿಂದೆ ನಮ್ಮ ದೇಶದ ಒಂದು ಟಾಪ್ 10ನ ಒಂದು ಶ್ರೀಮಂತ ಇದ್ದಾರೆ, ವಾರೆನ್ ಬಫೆಟ್ ಅಂತ. ಅವರು ಕೂಡ ಒಂದು ಟೈಮಲ್ಲಿ ಪೇಪರ್ ಹಾಕಿನೇ ಬರ್ತಿದ್ರು. ಸೊ ಅದೇ ಪೊಸಿಷನಲ್ಲಿ ಅವರು ಇದ್ದಾರಾ? ಮತ್ತು ಅಬ್ದುಲ್ ಕಲಾಂ ಅವರು ಕೂಡ ಕೆಲವೊಂದು ಟೈಮ್ ಪೇಪರ್ ಹಾಕಿದ್ದಾರೆ. ಅವರು ಕೂಡ ಈ ಪೊಸಿಷನ್ನಲ್ಲಿ ಇವಾಗಿದ್ದಾರಾ? ನಮ್ಮ ಕೆಲಸದ ಅನಿವಾರ್ಯ ಏನಿರುತ್ತೆ, ನಮ್ಮ ಕಷ್ಟದ ದಿನಗಳೇನಿರುತ್ತೆ, ಅದನ್ನು ನಾವು ಓಪನ್ ಮಾಡಿ ಒಂದು ದೊಡ್ಡ ಮೆಟ್ಟಿಲನ್ನು ನಾವು ಸೃಷ್ಟಿ ಮಾಡ್ಕೊಳ್ತೀವಲ್ಲ, ಅದು ನಿಜವಾದ ಜೀವನ, ಅದು ನಿಜವಾದ ಒಂದು ಮನುಷ್ಯತ್ವ. ಸೊ ಹಾಗೆ ನಮ್ಮ ಬದುಕಲ್ಲಿ ನಾವು ಏನು ಮಾಡ್ತಾ ಇದ್ದೀವೋ, ಸೊ ನಾವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ದೇವರ ಒಂದು ನಿಜವಾದ ಒಂದು ಸಂಕಲ್ಪವನ್ನು ಇಟ್ಕೊಂಡು ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಜವಾಗಿಯೂ ಎದ್ದೇಳ್ತಾನೋ ಅವನಿಗೆ ದೇವರು ಎಲ್ಲವನ್ನ ಕೊಡ್ತಾನೆ, ಸಾಕಷ್ಟು ಶ್ರೀಮಂತರಾಗ್ತಾರೆ. ಅದಕ್ಕೋಸ್ಕರನೇ ದೇವರಿಗೆ ನಾವು ಟೈಮ್ ಕೊಟ್ಟರೆ ದೇವರು ಕೂಡ ನಮಗೆ ಸಮಯವನ್ನು ಕೊಡ್ತಾರೆ. ಹಾಗಾಗಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲರೂ ಎದ್ದೇಳ್ರಿ ಅಂತ. ಅಂದರೆ ಒಂದು ಸೃಷ್ಟಿಕರ್ತನಿಗೆ ಎಲ್ಲ ಟೈಮು ಕೂಡ ಬ್ರಾಹ್ಮಿ ಮುಹೂರ್ತನೇ. ನಾವು ಯಾವ್ಯಾವುದು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಅದು ನಮಗೆ ಒಂದು ಬ್ರಾಹ್ಮಿ ಮುಹೂರ್ತನೇ. ಹಾಗೆ ಒಂದು ಫಿಸಿಕಲಿ ಕ್ವಾಂಟಮಲ್ಲಿ ಇಂಥ ಟೈಮ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಇಲ್ಲ. ಫಿಸಿಕಲ್ ನಾವು ಒಂದು ಸೈಂಟಿಫಿಕಲಿ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಬಂದರೆ ಸೂರ್ಯ ಉದಯ ಆಗೋಕ್ಕಿಂತ 45 ನಿಮಿಷಗಳ ಯಾವುದು ಮುಂಚೆ ಇರುತ್ತೆ ಅದನ್ನು ನಾವು ಒಂದು 3:30-4 ಎದ್ದೇಳಬೇಕು ಅಂತ ಹೇಳಿಲ್ಲ. ಅಟ್ಲೀಸ್ಟ್ ಒಂದು 6 ಗಂಟೆ ಒಳಗಡೆ ಎದ್ದೇಳ್ರಪ್ಪ. 6 ಗಂಟೆ ಒಳಗಡೆ ಎದ್ದು ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಎದ್ದು ಒಂದು ವಿಶ್ವ ಧ್ಯಾನವನ್ನು ಮಾಡಿ, ಒಂದು 5 ನಿಮಿಷ ಭಗವಂತ ನಿಮಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾನೆ, ಸಾಕಷ್ಟು ಬುದ್ಧಿ ಕೊಟ್ಟಿದ್ದಾನೆ, ಸಾಕಷ್ಟು ವಿವೇಕ ಕೊಟ್ಟಿದ್ದಾನೆ, ಸಾಕಷ್ಟು ವಿದ್ಯೆ ಕೊಟ್ಟಿದ್ದಾನೆ, ಒಂದೊಳ್ಳೊಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ, ಒಳ್ಳೆ ಮನುಷ್ಯತ್ವದ ಗುಣವನ್ನು ಕೊಟ್ಟಿದ್ದಾನೆ. ಎಲ್ಲವರಿಗೂ ಕೂಡ ಆ ವಿಶ್ವಕ್ಕೆ ಒಂದು 5 ನಿಮಿಷ ಥ್ಯಾಂಕ್ಫುಲ್ ಹೇಳಿ, ನಿಮಗೆ ಒಂದು ಗ್ರ್ಯಾಟಿಟ್ಯೂಡ್ನ ಬೆಳೆಸ್ಕೊಳ್ಳಿ, ಒಂದು ಒಳ್ಳೆ ಅಫರ್ಮೇಷನ್ಸ್ ಮಾಡಿ, ಮೆಡಿಟೇಷನ್ನ ಮಾಡಿ, ಧ್ಯಾನವನ್ನು ಮಾಡಿ. ನಿಮ್ಮ ಮೈಂಡ್ ಎಷ್ಟು ರಿಲೀಫ್ ಆಗುತ್ತೆ, ದೇವರಿಗೆ ನೀವು ಎಷ್ಟು ಹತ್ತಿರ ಆಗ್ತೀರಾ, ಒಂದು ಸ್ವಲ್ಪ ಯೋಚನೆ ಮಾಡಿ ಇದನ್ನೆಲ್ಲ ಅನುಸರಿಸಿ ಆಮೇಲೆ ಬಂದು ನನಗೆ ಕಮೆಂಟ್ ಮಾಡಿ. ನಾವು ದೇವ್ರಿಗೆ ಪ್ರಾರ್ಥನೆ ಮಾಡಿದ ತಕ್ಷಣ ನಮಗೆಲ್ಲವೂ ಸಿಕ್ಬಿಡುತ್ತಾ, ನಾವು ಶ್ರೀಮಂತರಾಗ್ಬಿಡ್ತೀವಾ? ಸೊ ಖಂಡಿತ ಇಲ್ಲ. ಹಾಗಾಗಿ ನಾವು ದೇವರಿಗೆ ಎಷ್ಟು ಒಂದು ಹತ್ತಿರ ಆಗ್ತೀವೋ ಭಗವಂತ ನಮಗೂ ಕೂಡ ಅಷ್ಟೇ ಹತ್ತಿರ ಆಗ್ತಾ ಇರ್ತಾನೆ. ನಾವು ಸಾಕಷ್ಟು ಈ ಉಡಾಫೆ ಅನ್ನೋದಿದೆಯಲ್ಲ ಅಂತಹವುಗಳನ್ನ ಬಿಟ್ಟು, ಸ್ವಲ್ಪ ಕಮೆಂಟ್ ಮಾಡೋದನ್ನು ಬಿಟ್ಟು ನಮ್ಮ ಬದುಕು ಯಾವುದತ್ತ ಸಾಗ್ತಾ ಇದೆ, ನಾನು ಏನು ಮಾಡಬೇಕಾಗಿದೆ ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.